ಇನ್ನು ಕಬಿನಿ ಡ್ಯಾಮ್ನಿಂದ 25,000 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗ್ತಾ ಇದೆ. 16 ಕಾಲು ಮಂಟಪ ಈಗ ಅರ್ಧದಷ್ಟು ಮುಳುಗಡೆ ಆಗಿದೆ. ಶ್ರೀಕಂಠೇಶ್ವರ ದೇಗುಲದ ಸ್ನಾನಘಟ್ಟ ಮುಳುಗಡೆ ಈಗ ಸಂಪೂರ್ಣವಾಗಿದೆ. ಕಬಿನಿಯಿಂದ ಭಾರೀ ಪ್ರಮಾಣದ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಇನ್ಫ್ಯಾಕ್ಟ್ ಶ್ರೀಕಂಠೇಶ್ವರ ದೇವಸ್ಥಾನದ ದೇಗುಲದ ಸ್ನಾನಘಟ್ಟ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. 16 ಕಾಲು ಮಂಟಪ ಅರ್ಧದಷ್ಟು ಈಗ ಮುಳುಗಡೆಯಾಗಿದೆ. ನಂಜನಗೂಡಲ್ಲಿರುವಂಥ ಶ್ರೀಕಂಠೇಶ್ವರ ದೇವಾಲಯ ಇನ್ಫ್ಯಾಕ್ಟ್ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ಕಪಿಲಾ ನದಿಗೆ ಇಳಿಯದಂತೆ ಭಕ್ತಾದಿಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮೈಕ್ ಮೂಲಕ ಭಕ್ತಾದಿಗಳಿಗೆ ದೇಗುಲದ ಸಿಬ್ಬಂದಿ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ಇದನ್ನು 16 ಕಂಬ ಮಂಟಪ ಅಂತಲೂ ಕೂಡ ಕರೀತಾರೆ. ಈ 16 ಕಂಬ ಮಂಟಪವನ್ನು ಈಗ ನೋಡ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಅದರ ಅರ್ಧದಷ್ಟು ಮುಳುಗಡೆ ಆಗಿದೆ. ಇನ್ನೊಂದು ಕಡೆಗೆ ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 84 ಅಡಿ ಇದೆ. ಕಬಿನಿ ಜಲಾಶಯ ಈಗಾಗಲೇ ಗರಿಷ್ಠ ಮಟ್ಟವನ್ನು ತಲುಪಿರೋದ್ರಿಂದ ಅಲ್ಲಿಂದ ನೀರು ಹೊರಬಿಡಲಾಗ್ತಾ ಇದೆ. ಈಗ ಕಪಿಲಾ ನದಿಗೆ ಆ ನೀರು ಬಂದು ಸೇರುತ್ತೆ. ಪರಿಣಾಮ ಈಗ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲೂ ಕೂಡ ಆ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರಮುಖವಾಗಿ ಆ ಸ್ನಾನಘಟ್ಟದಲ್ಲಿ ಭಾರೀ ಪ್ರಮಾಣದ ನೀರು ಶೇಖರಣೆ ಆಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಈ ಮಳೆಯ ಪರಿಣಾಮ ಈಗ ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೂ ಕೂಡ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಅಪಾಯ ಮಟ್ಟ ಮೀರಿದಂಥ ತುಂಗಾ ನದಿ ಈಗಾಗಲೇ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಶೃಂಗೇರಿ ದೇವಾಲಯದ ಪಾರ್ಕಿಂಗ್ ಸ್ಥಳ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇಗುಲದ ಬಳಿಯ ಪೂಜಾ ಸಾಮಗ್ರಿ ಅಂಗಡಿಗಳು ಕೂಡ ಈಗಾಗಲೇ ಜಲಾವೃತವಾಗಿದೆ. ಇನ್ನು ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾಂಬಾ ದೇಗುಲದ ಶಾರದಾ ಮಠ ಏನಿದೆ ಅಲ್ಲಿನ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ಈಗ ನೀರು ತುಂಬಿಕೊಂಡಿದೆ. ನೋಡ್ತಾ ಇದ್ದೀರಾ, ಭಾರೀ ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪಾರ್ಕಿಂಗ್ ಸ್ಥಳವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪಾರ್ಕಿಂಗ್ ಮಾಡಿದಂಥ ವಾಹನಗಳನ್ನು ಪೊಲೀಸರು ಸಾಕಷ್ಟು ಹರಸಾಹಸವನ್ನು ಪಟ್ಟು ತೆರವು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ಈಗ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ.